ಫ್ರೆಂಡ್ಸ್, ಹೇಮಾದ್ರಿ ಕಿಚನ್ಗೆ ಸ್ವಾಗತ. ಬೆಳಗ್ಗೆಲ್ಲ ದೋಸೆ ಮಾಡಿ ತಿಂದಿದ್ದಾಯಿತು. ಮತ್ತೆ ದೋಸೆ ಹಿಟ್ಟು ಇಷ್ಟು ಮಿಕ್ಕಿದೆ. ಈಗ ಇದರಲ್ಲಿ ಟೀ ಟೈಮ್ಗೆ ಮತ್ತು ಮಕ್ಕಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡೋಣ. ಇದಕ್ಕೆ ನಾನು ಈ ದೋಸೆ ಹಿಟ್ಟಿಗೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ನೋಡಿ ಕಲಿಸ್ಕೋಬೇಕು. ಹೀಗೆ ನೋಡಿ ಎಲ್ಲದಕ್ಕೂ ಎಣ್ಣೆ ಹಾಕಬೇಕು. ಹೀಗೆ ನಾನ್ ಸ್ಟಿಕ್ ಪಟ್ಟು ತವಾ ತಗೊಂಡಿದ್ದೀನಿ ನಾನು. ಈಗ ಎಲ್ಲದಕ್ಕೂ ಎಣ್ಣೆ ಹಾಕ್ಕೊಂಡು ಕಾಯ್ದಾದ್ಮೇಲೆ ಇವಲ್ಲ ದೋಸೆ ಹಿಟ್ಟನ್ನು ಇದನ್ನು ಹೀಗೆ ಹಾಕೋದು. ಇಟ್ಟು ಮುಚ್ಚಿಡೋಣ. ನೋಡಿ, ಒಂದು ಸೈಡ್ ಬೆಂದಾದ್ಮೇಲೆ ಹೀಗೆ ತಿರುಗಿಸ್ಬೇಕು. ಎಲ್ಲ ಹೀಗೆ ತಿರುಗಿಸ್ಕೊಬೇಕು. ತಿರುಗಿಸ್ಕೊಂಡು ಹೀಗೆ ಬೇಯಿಸ್ಕೊಬೇಕು. ನೋಡಿ, ಎರಡು ಕಡೆ ಹೀಗೆ ಬೆಂದ ನಂತರ ಎತ್ಕೊಬೇಕು. ಹೀಗೆ ಚಟ್ನಿ ಜೊತೆ ಪಡ್ಡು ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ನೋಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ.